ಭಾರತಕ್ಕೆ ಪೌರಾಣಿಕ ಅರ್ಥವನ್ನು ಕೊಟ್ಟರೆ ಭೌಗೋಳಿಕ ಇತಿಹಾಸವನ್ನು ಕೂಡ ಹೇಳಿದರೆ, ಆದರೆ ಇವತ್ತು ಭಾರತವನ್ನು ರಾಜಕೀಯವಾಗಿ ಯಾವ ರೀತಿಯಾಗಿ ತಾವು ನೋಡ್ತೀರಿ ಅಂತ. ಯಾಕೆಂತಂದರೆ ಇವತ್ತು ಭಾರತದಲ್ಲಿ ಹಿಂದಿನ ರಾಜತಂತ್ರಗಳು, ರಾಜನೀತಿಗಳು ಇವತ್ತು ಎಲ್ಲಾದರೂ ಅನ್ವಯ ಆಗ್ತಾ ಇದೆ ಅಂತ ಅನ್ಸುತ್ತಾ ಗುರುಜಿ ನಿಮಗೆ? ವಾಸ್ತವಿಕವಾಗಿ ನೋಡಿ, ಭಾರತವನ್ನು ಕಟ್ಟಿದವರು ಯಾರು? ನಾವು ಅದನ್ನು ವಿಚಾರ ಮಾಡಬೇಕು. ಇವತ್ತು ನಾವು ಭಾರತೀಯರಾಗಿ ಪ್ರತಿಯೊಂದಕ್ಕೆ ನಾವು ಆಧಾರವನ್ನು ಕೊಡುವುದು ಎಲ್ಲಿಂದ? ವೇದದಿಂದ, ಪುರಾಣದಿಂದ ಅಲ್ವಾ, ಇತಿಹಾಸದಿಂದ. ಈ ನೋಡಿ, ದ್ವಾಪರ ಯುಗದ ಅಂತ್ಯದ ತನಕವೂ ಕೂಡ ನಮ್ಮಲ್ಲಿ ಋಷಿ ಪರಂಪರೆ ಎನ್ನುವಂಥದ್ದು ಬೆಳ್ಕೊಂಡು ಬಂತು. ಇವತ್ತು ನಾವು ಯಾವುದೇ ಒಂದು ಶಾಸ್ತ್ರವನ್ನ, ಒಂದು ತೀರ್ಥಕ್ಷೇತ್ರವನ್ನ ಯಾವುದಕ್ಕೂ ಆದರೂ ಒಂದು ಬೆಲೆಯನ್ನು ಕೊಡ್ತಾ ಇದ್ದೇವೆ ಅಂತಂದ್ರೆ ಅದನ್ನ ನಿರ್ಮಾಣ ಮಾಡಿರತಕ್ಕಂಥ ಋಷಿಗಳಿಂದ. ಈಗ ಒಂದು ತೀರ್ಥಕ್ಷೇತ್ರ ಅಂತ ನಾವು ಹೇಳ್ತೇವೆ. ತೀರ್ಥ ಅಂದ್ರೆ ಯಾವುದಕ್ಕೆ ತೀರ್ಥ ಅಂತ ಕರೆದ್ವಿ? ಋಷಿಜುಷ್ಟಂ ತೀರ್ಥಂ ಅಂತ ಅದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟರು. ಯಾವ ಋಷಿ ಅನ್ನುವಂಥವನು ಯಾವ ಒಂದು ಜಲವನ್ನ ಉಪಯೋಗಿಸಿರ್ತಾನೋ ಅದು ತೀರ್ಥವಾಗ್ತದೆ. ಒಬ್ಬ ಮಹಾತ್ಮನಾಗಿರ್ತಕ್ಕಂಥ ಋಷಿ ಒಂದು ಸಾದ ಹರಿಯುವಂಥ ಒಂದು ಜಲವನ್ನು ಮುಟ್ಟಿದರೆ ಅಥವಾ ಅದನ್ನು ಉಪಯೋಗಿಸಿದರೆ ಅದು ತೀರ್ಥ ಆಗತ್ತೆ. ಇವತ್ತು ನಾವು ತೀರ್ಥಕ್ಷೇತ್ರಗಳು ಅಂತ ಏನು ಕರಿತಾ ಇದ್ದೇವೆ, ಅವೆಲ್ಲ ಋಷಿಗಳಿಂದ ಜುಷ್ಟವಾಗಿರುವಂಥದ್ದು, ಋಷಿಗಳಿಂದ ಉಪಯೋಗಿಸಲ್ಪಟ್ಟು ಶುದ್ಧವಾಗಿರತಕ್ಕಂಥದ್ದು. ಅದಕ್ಕಾಗಿ ಅದು ಪವಿತ್ರ ಸ್ಥಳ ನಮಗೆ. ಇವತ್ತು ಪವಿತ್ರ ಗ್ರಂಥಗಳು ಯಾವುದು? ಶಾಸ್ತ್ರಗಳು. ಆ ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿದವರು ಯಾರು? ಋಷಿಗಳು. ನಮ್ಮ ಪುರಾಣಗಳು, ಅದನ್ನು ಬರೆದವರು ಯಾರು? ವೇದವ್ಯಾಸ ಮಹರ್ಷಿಗಳು ಮತ್ತು ಅವರ ಪರಂಪರೆಯವರು. ನಮ್ಮ ವೇದಗಳನ್ನು ದೃಷ್ಟಿಸಿಕೊಂಡಂಥವ್ರು ಯಾರು? ಋಷಿಗಳು. ವಿಶ್ವಾಮಿತ್ರಾದಿ, ವಸಿಷ್ಠ, ಅತ್ರಿ ಇತ್ಯಾದಿ ಮಹರ್ಷಿಗಳು. ಅಂದ್ರೆ ನಮ್ಮ ಭಾರತದ ಮೂಲವನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಋಷಿಗಳು. ಈ ಋಷಿಗಳ ಒಂದು ಜ್ಞಾನಕ್ಕೆ ಎಲ್ಲೆ ಅನ್ನುವಂಥದ್ದಿಲ್ಲ. ಇವತ್ತಿನ ಏನು ಕ್ವಾಂಟಮ್ ಸೈನ್ಸ್ ಕೂಡ ಅದನ್ನ, ಕಂಪ್ಯೂಟರ್ ಕೂಡ ಅದನ್ನ ಭೇದಿಸ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ AI ಕೂಡ ಅವರ ಮನಸ್ಸಿನ ಮುಂದೆ, ಅವರ ಶಕ್ತಿಯ ಮುಂದೆ ಏನೂ ಅಲ್ಲ. ಯಾಕೆ ಅಂದ್ರೆ ನಾವು ಇವತ್ತು ಋಗ್ವೇದ ಇರಬಹುದು, ಯಜುರ್ವೇದ ಸಂಹಿತೆಗಳನ್ನು ತೆಗೆದುಕೊಂಡ್ರೆ ಆ ಯಜುರ್ವೇದ ಋಗ್ವೇದ ಸಂಹಿತೆಗಳಲ್ಲಿ ಇಡೀ ಬ್ರಹ್ಮಾಂಡವನ್ನ ಚಿತ್ರಿಸ್ತಾರೆ. ಇವತ್ತು ನಮಗೆ ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳನ್ನು ಹಾಕಿಕೊಂಡು ನೋಡಿದರೂ ಕೂಡ ಯಾವ ಒಂದು ಬ್ರಹ್ಮಾಂಡವನ್ನ ಪೂರ್ಣವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಸೈನ್ಸ್ ನೋಡಿರುವಂಥದ್ದೇನು? ನಮ್ಮ ಸೌರಮಂಡಲ ನೋಡಿದೆ, ಆಮೇಲೆ ಮಿಲ್ಕಿ ವೇಯ ಕೆಲವು ಭಾಗಗಳನ್ನು ನೋಡಿದೆ. ಸಂಪೂರ್ಣ ಮಿಲ್ಕಿ ವೇಯನ್ನು ಇನ್ನೂ ಕೂಡ ನಮ್ಮ ಹತ್ರ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಒಬ್ಬ ಋಷಿ, ಅದಕ್ಕೆ ಕ್ರಾಂತ ದೃಷ್ಟೋ ಋಷಿ ಅಂತ ಒಂದು ಮಾತು ಬರುತ್ತೆ. ಮಂತ್ರದೃಷ್ಟಾರೋ ಋಷಿ ಅನ್ನುವಂಥದ್ದು ಒಂದು ಮಾತಿದೆ, ಕ್ರಾಂತ ದೃಷ್ಟ ಋಷಿ ಅಂತನೂ ಒಂದು ಮಾತಿದೆ. ಕ್ರಾಂತ ಅಂತಂದ್ರೆ ಏನು? ಎಲ್ಲ ಇಲ್ಲದ ದೃಷ್ಟಿ ಇರುವವನು, ಬೌಂಡ್ರಿ ಇಲ್ಲ. ಋಷಿಯ ಒಂದು ಶಕ್ತಿಗೆ, ಋಷಿಯ ದೃಷ್ಟಿಗೆ, ಋಷಿಯ ಮನಸ್ಸಿನ ಶಕ್ತಿಗೆ ಅದಕ್ಕೆ ಒಂದು ಎಲ್ಲೆ ಅನ್ನುವಂಥದ್ದು ಇಲ್ಲ, ಬೇಲಿ ಇಲ್ಲ. ಅವನು ಏನನ್ನ ಕೂಡ ದೃಷ್ಟಿಸಿಕೊಳ್ಳಬಹುದು, ಏನನ್ನ ಕೂಡ ನೋಡಬಹುದು. ಅಂತಹ ಬುದ್ಧಿವಂತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತ. ಅಂದ್ರೆ ತನ್ನ ಒಳಗೆ ಇಡೀ ಬ್ರಹ್ಮಾಂಡವನ್ನ ಕಂಡಂತಹ ವ್ಯಕ್ತಿ, ಬ್ರಹ್ಮಾಂಡವನ್ನ ತನ್ನ ದಿವ್ಯ ಶಕ್ತಿಯಿಂದ ನೋಡಿ ಸಾಕ್ಷಾತ್ಕರಿಸಿಕೊಂಡಂಥ ವ್ಯಕ್ತಿ. ಇಂತಹ ವ್ಯಕ್ತಿಗಳು ಭಾರತವನ್ನ ಕಟ್ಟಿದ್ರು. ಆ ಭಾರತದಲ್ಲಿ ಅವರು ಎಂದೂ ಕೂಡ ಈ ಪ್ರಜಾತಂತ್ರ ಅನ್ನುವ ವಿಷಯವನ್ನ ತಂದಿಲ್ಲ. ನೀವು ಯಾವುದೇ ಸ್ಮೃತಿಗಳನ್ನು ನೋಡಿ, ಇವತ್ತು 18 ಸ್ಮೃತಿಗಳಿದ್ದಾವೆ, 18 ಪುರಾಣಗಳಿದ್ದಾವೆ, 18 ಸಂಹಿತೆಗಳಿದ್ದಾವೆ, 18 ಧರ್ಮಸೂತ್ರಗಳಿದ್ದಾವೆ, ಚತುರ್ವೇದಗಳಿದ್ದಾವೆ, ಷಡ್ ದರ್ಶನಗಳಿದ್ದಾವೆ. ಇವೆಲ್ಲ ಗ್ರಂಥಗಳನ್ನ, ಭಾರತೀಯ ಸನಾತನ ಧರ್ಮದ ಗ್ರಂಥಗಳನ್ನು ತೆಗೆದು ನೋಡಿ, ಎಲ್ಲೂ ಕೂಡ ನಮಗೆ ಪ್ರಜಾತಂತ್ರದ ವಿಚಾರ ಬರೋದಿಲ್ಲ. ನಮ್ಮಲ್ಲಿ ಇರುವಂತಹದ್ದು ಹಿಂದೆ ನೋಡಿ, ರಾಮನಂತ ಮಹಾನ್ ರಾಜನಾದರು, ವಸಿಷ್ಠರಂತ ಉದಾತ್ತ ಋಷಿಗಳಾದರು, ವಿಶ್ವಾಮಿತ್ರರಂತ ಉದಾತ್ತ ವ್ಯಕ್ತಿಗಳಾದರು. ಇಡೀ ಜಗತ್ತನ್ನೇ, ವಸುದೈವ ಕುಟುಂಬಕಂ, ಇಡೀ ಜಗತ್ತೇ ನಮ್ಮ ಕುಟುಂಬ ಅಂತ ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ವಿಶಾಲವಾದಂತಹ ಒಂದು ವಿಚಾರವನ್ನೇ ಇಟ್ಟುಕೊಂಡಂಥವರು. ಆಮೇಲೆ ಸಹನಾಭವತು ಸಹನೋಭುನಕ್ತು ಅಂತ ಹೇಳಿ ಎಲ್ಲರೂ ಕೂಡಿ ಬದುಕೋಣ ಅಂತ ಒಂದು ತಮ್ಮ ವಿಚಾರವನ್ನು ಮಂಡಿಸಿರ್ತಕ್ಕಂಥವ್ರು. ಆದರೆ ಅವರು ಎಂದೂ ಕೂಡ ಜಗತ್ತಿನಲ್ಲಿ ಪ್ರಜಾತಂತ್ರ ಬರಲಿ ಅಂತ ಹೇಳಲೇ ಇಲ್ಲ. ಯಾವ ಗ್ರಂಥದಲ್ಲಿಯೂ ಕೂಡ, ಭಾರತೀಯ ಯಾವ ಗ್ರಂಥದಲ್ಲಿಯೂ ಪ್ರಜಾತಂತ್ರ ಇಲ್ಲ. ನಮ್ಮಲ್ಲಿ ಹೇಳಿರುವಂತಹದ್ದೇನು? ಯಥಾ ರಾಜ ತಥಾ ಪ್ರಜಾ. ಅದೇ ಈಗ ಇವತ್ತಿನ ಅವಾಂತರಗಳಿಗೆ ಕಾರಣವಾಗಿರತಕ್ಕಂಥದ್ದು ಅದೇ. ಇವತ್ತು ಒಬ್ಬ ವ್ಯಕ್ತಿ ಜ್ಞಾನಿಯಾಗಿರಬಹುದು, ಅಜ್ಞಾನಿಯಾಗಿರಬಹುದು, ಧರ್ಮಿಯಾಗಿರಬಹುದು, ಅಧರ್ಮಿಯಾಗಿರಬಹುದು, ವಿದ್ಯಾವಂತನಾಗಿರಬಹುದು, ಅವಿದ್ಯಾವಂತನಾಗಿರಬಹುದು, ಅವನು ಸಾತ್ವಿಕನಾಗಿರಬಹುದು, ತಾಮಸಿಯಾಗಿರಬಹುದು,
ಅಥವಾ ಅವನು ಒಬ್ಬ ಒಬ್ಬ ಕೈದಿಯಾಗಿರಬಹುದು, ಅವನು ಅಪರಾಧಿಯಾಗಿರಬಹುದು, ಏನಾದರೂ ನೀವು ರಾಜನಾಗಬಹುದು. ಇದಕ್ಕೊಂದು ಮಾನದಂಡ ಬೇಕಲ್ಲ. ಮಾನದಂಡ ಇದ್ದಾಗ ನೋಡಿ, ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ, ರೈಲ್ವೆಯಲ್ಲಿ ಮುಖ್ಯವಾಗಿರುವಂತಹದ್ದು ಇಂಜಿನ್ ಹೆಂಗೆ ಹೋಗುತ್ತೆ ಹಾಗೆ ಎಲ್ಲ ಡಬ್ಬಿಗಳು ಹೋಗ್ತವೆ, ಬೋಗಿಗಳು ಹಾಗೆ ಹೋಗ್ತವೆ. ರಾಜ ಅಂದ್ರೆ ಯಾರು? ಒಂದು ವ್ಯವಸ್ಥೆಯನ್ನು ನಡೆಸುವಂತಹ ಒಂದು ಶಕ್ತಿ. ಆ ಶಕ್ತಿಯೇ ಸರಿಯಾಗಿಲ್ಲ ಅಂದಾಗ ಹಿಂದಿನ ಯಾವ ತತ್ವಗಳು ಸರಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಭಾರತದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಇವತ್ತಿನ ಭಾರತ ಅಂತಲ್ಲ, ನಾವು ಸ್ವತಂತ್ರ ಭಾರತದ ಏನು 1947ರಿಂದನೂ ತೆಗೆದುಕೊಂಡ್ರೆ, ನಮ್ಮ ಆಳುವಂತಹ ಯಾವ ವ್ಯಕ್ತಿಗಳಿದ್ದಾರೆ ಅವರು ಯಾರೂ ಕೂಡ ತಾತ್ವಿಕವಾದಂತಹ ನೆಲೆಗಟ್ಟಿನಲ್ಲಿ ನಿಂತವರಲ್ಲ ಅಥವಾ ಜ್ಞಾನಿಗಳಲ್ಲ. ಆದರೆ ದ್ವಾಪರಾಯುಗದ ಅಂತ್ಯದ ತನಕ ನಾವು ನೋಡಿದ್ರೆ ಅಲ್ಲಿ ಇರತಕ್ಕಂತಹ ರಾಜತಂತ್ರ ಹೇಗಿತ್ತು ಅಂದ್ರೆ, ಒಬ್ಬ ರಾಜನಿದ್ರೆ ಅವನ ಹಿಂದುಗಡೆ ಜ್ಞಾನಿಗಳಾಗಿರ್ತಕ್ಕಂಥ ಅವನ ಗುರುಗಳು ಅವನಿಗೆ ಮಾರ್ಗದರ್ಶಕರಾಗಿ ನಿಲ್ತಾ ಇದ್ರು, ಉಪದೇಶ ಮಾಡ್ತಾ ಇದ್ರು. ಆಮೇಲೆ ಅವನಿಗೆ ಒಂದು ಧರ್ಮ ಇರ್ತಿತ್ತು, ರಾಜಧರ್ಮ ಅಂತ ಇರ್ತಿತ್ತು. ಆ ರಾಜಧರ್ಮವನ್ನ ಅವನು ಏನನ್ನ ಮೀರಿದ್ರು ರಾಜಧರ್ಮವನ್ನ ಮೀರುವಂತಿಲ್ಲ. ಇದು ಭಾರತೀಯ ಸನಾತನವಾಗಿರತಕ್ಕಂಥ ಪರಂಪರೆ. ಆದರೆ ಇವತ್ತಿನ ಪರಂಪರೆಯಲ್ಲಿ ರಾಜಧರ್ಮ ಇಲ್ಲ, ರಾಜನನ್ನ ಕೇಳುವವರಿಲ್ಲ, ಹೇಳುವವರು, ರಾಜಗುರುಗಳಿಗಂತೂ ಅಸ್ತಿತ್ವವೇ ಇಲ್ಲ. ರಾಜನಿಗೆ ಯಾರು ಗುರುಗಳೇ ಇರೋದಿಲ್ಲ. ಇವತ್ತು ಗುರು ಅನ್ನುವಂತಹ ತತ್ವ ಅನ್ನುವಂತಹದ್ದು ನಮ್ಮ ಭಾರತದಲ್ಲಿ ತನ್ನ ಸಂಪೂರ್ಣವಾದಂತಹ ಒಂದು ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಿದೆ ನನ್ನ ಪ್ರಕಾರ. ಇವತ್ತು ನಾವು ಗುರು ಅನ್ನುವಂಥದ್ದು ಎಲ್ಲರಿಗೂ ಕರಿತೇವೆ. ಈಗ ನಿಮ್ಮ ಬೆಂಗಳೂರು ಕಡೆಯಲ್ಲಿ ಅಡ್ಡಾಡಿದ್ರೆ ಏನು ಗುರು, ಆರಾಮಿದೆಯಾ ಅಂತ ಕೇಳ್ತಾರೆ. ಆ ಗುರು ಅನ್ನುವಂಥ ಶಬ್ದಕ್ಕೆ ಒಂದು ಕವಡೆ ಕಾಸಿನ ಬೆಲೆ ಇವತ್ತಿನ ಸಮಾಜದಲ್ಲಿ ಇಲ್ಲ. ಸಿಕ್ಕವನು ಗುರು ಆಗಬಹುದು. ಇನ್ನು ನಾಳೆ ನೀವು ಗುರು ಆಗಬೇಕು ಅಂತಂದ್ರೆ ಏನಿಲ್ಲ, ನನ್ನ ಹಾಗೆ ಒಂದು ಕಾವಿ ಬಟ್ಟೆ ಹಾಕೊಳ್ಳಿ, ಅಡ್ಡಾಡಿ ನೀವು ಗುರುಗಳಾಗಿ. ಆದರೆ ಗುರು ಆಗಲಿಕ್ಕೆ ನಿನಗೆ ಒಳಗಿನಿಂದ ಏನು ನಿನಗೆ ಶಕ್ತಿ ಇದೆ, ನಿನ್ನ ತಪಸ್ಸೇನಿದೆ, ನಿನ್ನ ವಿದ್ಯೆ ಏನಿದೆ, ನಿನ್ನ ಅಧ್ಯಯನ ಏನಿದೆ, ಇದು ಯಾವುದಕ್ಕೂ ಬೆಲೆ ಇಲ್ಲ. ಇವತ್ತು ಯಾರು ಬೇಕಾದರೂ ಗುರು ಆಗ್ಬೋದು. ಹಾಗಾಗಿ ನಮಗೆ ನಮ್ಮ ಭಾರತದಲ್ಲಿ ಇವತ್ತು ಇರುವಷ್ಟು ಪಂಥಗಳು, ಮತಗಳು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಸನಾತನ ಧರ್ಮದಲ್ಲಿ ಇರುವಷ್ಟು ಮತಪಂಥಗಳು, ಭಿನ್ನಾಭಿಪ್ರಾಯಗಳು ಜಗತ್ತಿನ ಬೇರೆ ಯಾವ ಧರ್ಮದಲ್ಲಿಯೂ ಇಲ್ಲ. ಅಷ್ಟು ಭಿನ್ನಾಭಿಪ್ರಾಯಗಳನ್ನು ನಾವು ಮಾಡಿಕೊಂಡ್ವಿ.